ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ನೌಕಾಪಡೆಗೆ ರಫೇಲ್, ಪ್ಯಾರಿಸ್ನಲ್ಲಿ ಭಾರತ ಫ್ರಾನ್ಸ್ ಉನ್ನತ ಮಟ್ಟದ ಮಾತುಕತೆ, 1 ಲಕ್ಷ ಕೋಟಿ ರೂಪಾಯಿ ರಕ್ಷಣಾ ಒಪ್ಪಂದ ನಿರೀಕ್ಷೆ. ಇನ್ವೆಸ್ಟ್ ಕರ್ನಾಟಕ 2025ಕ್ಕೆ ಚಾಲನೆ, ಬಂಡವಾಳ ಹರಿವಿಗೆ ತೆರೆದ ಬಾಗಿಲು, ಮೊದಲ ದಿನವೇ 3.14 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಒಪ್ಪಂದ. ದಕ್ಷಿಣ ಕುಂಭಮೇಳದಲ್ಲಿ ಸಹಸ್ರಾರು ಭಕ್ತರಿಂದ ಪುಣ್ಯ ಸ್ನಾನ, ತ್ರಿವೇಣಿ ಸಂಗಮದಲ್ಲಿ ಕಾವೇರಿಗೆ ದೀಪಾರತಿ ಮೆರುಗು, ಯಾಗಮಂಟಪದಲ್ಲಿ ಹೋಮ ಹವನ. ದೇಶದ ಆರ್ಥಿಕತೆ ಜಿಡಿಪಿ ಚೇತರಿಕೆ, ಲೋಕಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆಗೆ ನಿರ್ಮಲಾ ಉತ್ತರ. ಇಂದು ಇಂಗ್ಲೆಂಡ್ ವಿರುದ್ಧ 3ನೇ ಏಕದಿನ, ಭಾರತಕ್ಕೆ ಕ್ಲೀನ್ ಸ್ವೀಪ್ ಗುರಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಸೈಬರ್ ವಂಚನೆ ನಡೆಸುವ ಖಾತೆ ಪತ್ತೆಗೆ ಎಐ ಬಳಕೆ, ಗೃಹ ಸಚಿವ ಅಮಿತ್ ಶಾ. ಏರೋ ಇಂಡಿಯಾದಲ್ಲಿ 2ನೇ ದಿನ ದೇಶ ವಿದೇಶಗಳ ಡ್ರೋನ್ ಅಬ್ಬರ, ನಾನಾ ಕಂಪನಿಗಳಿಂದ ಡ್ರೋನ್ಗಳ ಮಾರ್ಕೆಟಿಂಗ್. ಏಕಗವಾಕ್ಷಿ ಪೋರ್ಟಲ್ಗೆ ಚಾಲನೆ ನೀಡಿದ ಸಿಎಂ, ಬೆರಳ ತುದಿಯಲ್ಲಿ 30 ಇಲಾಖೆಗಳ 150 ಸೇವೆ ಲಭ್ಯ, ಇನ್ನು ಮುಂದೆ ಅಫಿಡವಿಟ್ ಆಧಾರಿತ ಅನುಮೋದನೆ. ಧೂಮಪಾನ, ಹುಕ್ಕ ನಿಷೇಧ ಕುರಿತು ಜಾಗೃತಿ, ಆಟೋ ಮೂಲಕ ಅರಿವು ಅಭಿಯಾನಕ್ಕೆ ಆರೋಗ್ಯ ವಿಭಾಗದ ವಿಶೇಷ ಆಯುಕ್ತರ ಚಾಲನೆ. ರಾಷ್ಟ್ರೀಯ ಕ್ರೀಡಾಕೂಟ, ರಾಫ್ಟಿಂಗ್ನಲ್ಲಿ ಕರ್ನಾಟಕ ಪ್ರಾಬಲ್ಯ, ಅನಿಮೇಶ್ ಜ್ಯೋತಿಯಿಂದ ಮುಂದುವರೆದ ಪದಕ ಬೇಟೆ.